ಹೆಂಗಿದ್ದಾರೆ ಹಂಗೆ ಸೇಮ್ ಸ್ಟೋರಿ. ಖಂಡಿತ ನಮ್ಮ ಬಾಸ್ಗೂ ಒಂದು ಬಿಟ್ಕೊಡಲ್ಲ, ನಮ್ಮ ತನ್ವೀರ್ ಅಣ್ಣಂಗೂ ಬಿಟ್ಕೊಡಲ್ಲ ಖಂಡಿತ. ಫಸ್ಟ್ ಬಾಸ್ ಇರಲಿ, ನಮ್ಮ ತನ್ವೀರ್ ಅಣ್ಣ 2 ಜನಗೂ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಒಂದು ಮಾತು ಹೇಳಿದೆ, ನಮ್ಮ ಬಾಸ್ ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಎಂಟ್ರಿ ಹೊಡಿತೀನಿ ಅಂತ. ಇವತ್ತು ಥಿಯೇಟ್ರಿಗೆ ಬಂದಿದ್ದೀನಿ. ಸೂಪರ್ ಹಿಟ್ ಮೂವಿ, ಖಂಡಿತ ಎಲ್ಲರೂ ಬಂದು ನೋಡಿ. ಹೇಟರ್ಸ್ಗೆ ಉರಿಸ್ಕೊಳ್ಳಿ. ಮದರ್ ಸೂಪರ್ ಆಗಿದೆ, ಆ್ಯಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಖಂಡಿತ ನೋಡೋಕ್ಕೂ 4 ಕಣ್ಬೇಕು, ಚೆನ್ನಾಗಿದೆ ಆ್ಯಕ್ಟಿಂಗ್. ಕರ್ನಾಟಕ ನವಾಜ್ ಅಂತ. ಸೀನ್ ಅಂದರೆ ಅವ್ರ ಆ್ಯಕ್ಟಿಂಗ್, ಅವ್ರ ಲುಕ್ಕು, ವಿಲ್ಲನ್ ಲುಕ್ ಸೂಪರಾಗಿ ವಿಲ್ಲನ್ ಲುಕ್ ಇದೆ. ಖಂಡಿತ ಸೂಪರ್ ಆಗಿದೆ. ದಯವಿಟ್ಟು ಯಾರೋ ಮಿಸ್ ಮಾಡಬೇಡಿ, ಖಂಡಿತ ಬಂದು ನೋಡಿ. ಸೂಪರ್ ಆಗಿದೆ ಬ್ರೋ. ಮುದ್ದಾಗಿ ಹೇಳಿದ್ದಾರೆ ಡೈರೆಕ್ಟ್ರು. ಇದರಲ್ಲೂ ನಮಗೂ ಒಂದು ವರ್ಕ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಾವು ಕಲಾ ನಿರ್ದೇಶಕ ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಕೂಡ ಬಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆಯಿತಾ. ಇಲ್ಲಿ ಧನ್ವೀರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ವೈಸ್ ನೋಡ್ತಾ ಹೋದರೆ ತುಂಬ ಚೆನ್ನಾಗಿ ನೋಡ್ರೆ ಗೊತ್ತಾಗುತ್ತೆ ಅದು ಹೆಂಗೆ ಮಾಡಿದ್ರೆ ಅಂತ. ಸಿನಿಮಾದಲ್ಲಿ ಬಂದು ನೋಡಿ. ತಾಯಿ ಮಗನ ಸೆಂಟಿಮೆಂಟು ಇವಾಗ ಹೆಂಗಿರಬೇಕು, ಹೆಂಗೆ ಬೆಳೆಸಬೇಕು, ಫ್ರೆಂಡ್ಸ್ ಎಲ್ಲದು ಫ್ರೆಂಡ್ಸ್ ಟೋಟಲಿ ಇವಾಗಿನ ಯೂತ್ ಏನಿದೆ ಅದೆಲ್ಲ ಇದೆ. ಆಮೇಲೆ ಇನ್ನೊಂದು ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ 2025 ಜನವರಿಯಿಂದ ಇಲ್ಲಿವರೆಗೂ ಬಂದಿರೋ ಸಿನಿಮಾಗಳಲ್ಲಿ ಈ ಥರ ಸಿನಿಮಾಗಳು ಸದ್ಯದಲ್ಲಿ ಬಂದಿಲ್ಲ ಅಂತ ನಾನು ಅನಿಸ್ಕೊಳ್ತೀನಿ. ಈ ಚಿತ್ರದಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಸಿನಿಮಾ ನೋಡಿ ಸರ್. ಇದು ಬಂದು 4ನೇ ಸಿನಿಮಾ ಗುಣ ನಮ್ಮ ಧನ್ವೀರ್ ಅಣ್ಣಂದು. ಹೆಚ್ಚಿನ ರೀತಿ ಎತ್ತಿನ ಬಲ ಅಂತ ಅಂದರೆ ನಮ್ಮ ಡಿ ಬಾಸ್ ಅಂತ ದರ್ಶನ್ ಸರ್ ಗೊತ್ತು. ಹೆಚ್ಚಿನ ಬಲ ನಮ್ಮ ದರ್ಶನ್ ಸರ್. ಆ್ಯಕ್ಚುಲಿ ಧನ್ವೀರ್ ಅವರು ಇದೇ ಸ್ಕ್ರೀನಲ್ಲಿ ಇದ್ರು, ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ಇದು 4ನೇ ಸಿನಿಮಾ ಅಂತ ಅಂದರೆ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಥರ ಒಂದಲ್ಲ ಎರಡಲ್ಲ ಸರ್, ಎಲ್ಲ ಮೂವಿನೇ ಚೆನ್ನಾಗಿದೆಯಲ್ಲ, ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಬೇಕು. ಯಾರು ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಡೈರೆಕ್ಟ್ರಿಗೆ ಚಾನ್ಸ್ ಕೊಡ್ಬೋದು, ಇನ್ನೊಂದು ಮೋಸನೇ ಇಲ್ಲ. ಫ್ಯಾಮಿಲಿ ಮೂವಿ ಅಂದರೆ ಇನ್ನು ಗುಣ ಅಂತ ಹೆಸರು ಇದೆಯಲ್ಲ, ತುಂಬ ಹೆಸರು ಗುಣ. ಫ್ರೆಂಡ್ಸ್ ಬಗ್ಗೆ ಮಾತ್ರ ಅಷ್ಟಾಡರಿ 100 ಡೇಸ್ ಪಕ್ಕ. ಎಲ್ಲ ಇಷ್ಟ ಆಯಿತು. ಆ ಟ್ರೈಲೆಲ್ಲ ರಿಲೀಸ್ ಮಾಡಿತ್ತು, ಯಾರು ಹೇಳಿ? ಟ್ರೈಲಲ್ಲೆಲ್ಲ ರಿಲೀಸ್ ಮಾಡಿತ್ತು ಬಾಕ್ಸ್ ಆಫೀಸ್ ಸುಲ್ತಾನ್. ಚೆನ್ನಾಗಿದ್ದೇ ಇರುತ್ತೆ. ಆಲ್ ದ ಬೆಸ್ಟ್ ವಾಮನ ಟೀಮ್ ಆ್ಯಂಡ್ ಧರ್ಮೀಣ್ ಅಣ್ಣ ಅವ್ರೆ. ಅದನ್ನ ನೋಡಿ ಸಖತ್ತಾಗೈತಾನ. ಧನ್ವೀರ್ ಸರ್ ಮದರ್ ಸೆಂಟಿಮೆಂಟು ಸಖತ್ತಾಗೈತಾನ. ಹೀರೋಯಿನ್ ಆ್ಯಕ್ಟಿಂಗು ಚೆನ್ನಾಗೈತೆ. ಧನ್ವೀರ್ ಸರ್ ಆ್ಯಕ್ಟಿಂಗ್ ಅಂತೂ ಫಸ್ಟ್ ಕ್ಲಾಸ್ ಆಗೈತೆ, ಚೆನ್ನಾಗೈತೆ. ಕಾಕ್ರೋಜ್ ಅವರು ಆ್ಯಕ್ಟಿಂಗ್ ಆ್ಯಕ್ಷನ್ ಚೆನ್ನಾಗೈತಾನ. ಡಿ ಬಾಸ್ ಥರನೇ ಆ್ಯಕ್ಷನ್ ಐತೆ. ಡಿ ಬಾಸ್ ಜೊತೆನೇ ಇರೋರಂದ್ರೆ ಡಿ ಬಾಸ್ ಥರ ಆ್ಯಕ್ಷನ್ ಚೆನ್ನಾಗೈತಾನ. ಯಾಕೆ ಬೇರೆ ಏನೋ ಡ್ರಗ್ಸ್ ಒಂದು ಮೆಸೇಜ್ ಕೊಡ್ಬೇಕಂತ ಕೊಟ್ಟವ್ರೆ. ಡ್ರಗ್ಸ್ ಲಾಸ್ಟಲ್ಲಿ ಡ್ರಗ್ಸ್ ಎಲ್ಲ ಮಾಡೋದೆಲ್ಲ ಇವು ಅಲ್ಲಿ ಸರಿ ಇಲ್ಲ ಅಂತೇಳಿ ಏನೋ ಕೊಟ್ಟರು, ಚೆನ್ನಾಗೈತಾನ. ಅಷ್ಟು ಒಟ್ಟಾಗಿ ಎಂಜಾಯ್ ಮಾಡಿದ್ವಿ. ಹಾಂ, ಏನೋ ಡ್ರಗ್ಸ್ ಕೊಟ್ಟವ್ರೆ ಲಾಸ್ಟಲ್ಲಿ. ಅದನ್ನ ಏನು ಎದಕ್ಕೆ ಮಾಡ್ಕೊಂಡ್ರೆ ಏನೋ ಅಷ್ಟೊಂದು ಕ್ಲಿಯರಾಗಿ ಕೊಡಲಿಲ್ಲ. ಅವ್ರು ಡ್ರಗ್ಸ್ ಏನೋ ಮಾಡವ್ರೆ ದಂಧೆ ಥರ. ಅವ್ರು ಚೆನ್ನಾಗೈತಾನ, ನೋಡ್ಬೋದು ಹಂಗೇನಲ್ಲ ಸರಿಯಾಗಿ. ದರ್ಶನ್ ಸರ್ದು ಹೊಸ ಪಿಕ್ಚರ್ ಬರ್ತಿದೆಯಲ್ಲ, ಡೆವಿಲ್. ಅದೇ ಸಿನಿಮಾ ಇಷ್ಟ, ವೇಟಿಂಗ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್.